ಆದ್ದರಿಂದ ಎಲ್ಲರನ್ನೂ ಇಟ್ಕೊಂಡು ಭಾಳ ಒಳ್ಳೆ ಕೆಲಸ, ಮಕ್ಕಳಿಗೆ ನೀವು ಪ್ರತಿಭೆ ಕೊಟ್ಟಿರುವಂಥದ್ದು ಎಲ್ಲ ಭಾಳ, ನನಗಂತೂ ಭಾಳ ಸಂತೋಷ ಆಗಿದೆ. ಈ ಕೆಲಸ ಮುಂದುವರಿರಿ, ಏನು ಸಹಕಾರ ಬೇಕು, ಯಾವಾಗ ಬೇಕು ನಾವು ನಿಮ್ಮ ಜೊತೆಗೆ ಸದಾ ಇದ್ದೀವಿ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿ, ನಮ್ಮ ಡಾಕ್ಟರ್ ಸುಧಾಕರ್ ಬಂದಿದ್ದಾರೆ. ಒನ್ ಆಫ್ ದಿ ಚಿಂತನಾಶೀಲವಾಗಿರುವಂಥ ಒಬ್ಬ ರಾಜಕಾರಣಿ, ಪ್ರಗತಿಪರ ಚಿಂತನೆ ಇರುವಂಥ ಒಬ್ಬ ರಾಜಕಾರಣಿ. ಅವರು ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮಂತ್ರಿಗಳಾದ ಮೇಲೆ ಇಲ್ಲಿ ಅಭಿವೃದ್ಧಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಮತ್ತು ನಾವು ಮಾತನಾಡಬಾರ್ದು, ನಮ್ಮ ಕೆಲಸಗಳು ಮಾತನಾಡಬೇಕು ಅನ್ನುವಂಥದ್ದು ಅವ್ರು ಮಾಡಿರುವಂಥ ಕೆಲಸಗಳೇ ಅದಕ್ಕೆ ಸಾಕ್ಷಿ. ಒಂದು ಮೆಡಿಕಲ್ ಕಾಲೇಜಿಂದ ಹಿಡಿದು ನೀರಾವರಿಗೆ ಅವರು ತೆಗೆದುಕೊಂಡಿರುವಂಥ ಶ್ರಮ ಮತ್ತು ಈ ಕನ್ನಡ ಭವನ ಕಟ್ಟೋದಕ್ಕೆ ಅವರು ನಿಜವಾಗಲೂ ಕೂಡ ಅವ್ರು ಪಟ್ಟಿರುವ ಶ್ರಮ ಅವರು ಪೂರ್ತಿ ಮಾಡಿದರು. ಇನ್ನು ಈ ಸುಧಾಕರ್ ಪೂರ್ತಿ ಮಾಡಿದ್ರು, ಇನ್ನೊಬ್ಬ ಸುಧಾಕರ್ ಉದ್ಘಾಟನೆ ಮಾಡಿದರು. ಅಧಿಕಾರ ಏನಿದೆ ಸುಧಾಕರ್ ಹೆಸರಂತೂ ಬಂದಿದೆ, ಆದರೆ ಜನರಿಗೆ ಗೊತ್ತಿದೆ ಯಾರು ಕೆಲಸ ಮಾಡಿದ್ದಾರೆ ಅಂತ. ಒಳ್ಳೆ ಕೆಲಸವನ್ನು ಅವರು ಮಾಡಿದ್ದಾರೆ. ಈಗ ಲೋಕಸಭೆಯಲ್ಲಿ ಭಾಳ ಚುರುಕಾಗಿ ಕೆಲಸ ಮಾಡ್ತಾರೆ. ನಮ್ಮ ಸಮಸ್ಯೆ ಏನಾಗಿದೆ ಅಂತಂದರೆ, ಇಂಥ ಹೆಂಗ ಲೋಕಸಭಾ ಸದಸ್ಯರಿಗೆ ನಾವು ಪೈಪೋಟಿ ಮಾಡುವಂಥ ಪರಿಸ್ಥಿತಿ ನಮಗೆ. ನಾವು ಒಂದು ಲೆವೆಲಿಗೆ ಬಂದಿದ್ದೀವಿ, ನಾವು ತಕ್ಕ ಮಟ್ಟಿಗೆ ಏನು ಬೇಕು ಮಾತಾಡ್ತೀವಿ, ಎಲ್ಲ ಮಾಡ್ತೀವಿ. ಅದು ಇವ್ರು ಪಟ ಹೋಗ್ತಾರೆ, ಅಲ್ಲಿ ಹಾಕ್ತಾರೆ, ಹಣ ನಾನು ಇದು ಬಂದಿದೆ, ಇದು ಮಾತಾಡ್ತೀನಿ, ಅದು ಮಾತಾಡ್ತೀನಿ ಅಂತಾರೆ. ಏನಪ್ಪ ನೀನು ಫಸ್ಟ್ ಟೈಮ್ ಎಂ ಪಿ, ನಾನು ಫಸ್ಟ್ ಟೈಮ್ ಎಂ ಪಿ, ನಾನು ಹಳೆಯ ರಾಜಕಾರಣಿ, ನೀವು ಹೊಸ ರಾಜಕಾರಣಿ, ಇಷ್ಟು ಫಾಸ್ಟ್ ಕೆಲಸ ಮಾಡಿದ್ರೆ ನೀವು ಮಾಡೋ ಫಾಸ್ಟ್ ಕೆಲಸ ಮಾಡೋ ಒಳ್ಳೇದು, ಅದು ನಿನ್ನ ಜೊತೆ ನನ್ನ ಕೈಬಿಟ್ಟು ಹಚ್ಚಿದ್ರು ಅಂತ ಹೇಳ್ತೀನಿ. ಒಂದು ರೀತಿಯಲ್ಲಿ ಅವರೆಲ್ಲ ಈಗ ಹೆಂಗೆ ಜನ ಬರುವಂಥ ಕಾಲ ಏನಂತಿಲ್ಲ, ಜನ್ಜಿ ಇದು ಹೊಸ ಸ್ವರಾಗಿದೆ. ಈಗ ಜನ್ಜಿ ಈಗ ಅವ್ರ ಕಾಲ ಬಂದಿದೆ. ಈಗ ಹೀಗಾಗಿ ಪತ್ರಕರ್ತರಲ್ಲೂ ಜನ್ಜಿ ಬರ್ತಾರೆ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಯಾರೇ ಬಂದಿದ್ದಾರೆ, ಇನ್ನೊಂದು ಸ್ವಲ್ಪ ದಿವಸಕ್ಕೆ ಪತ್ರಕರ್ತರಲ್ಲೂ ಕೂಡ ಜನ್ಜಿ ಬರ್ತದೆ. ಎಲ್ಲರೂ ಕೂಡ ಎರಡು ಬದಲಾವಣೆಗೆ ನಾವೆಲ್ಲರೂ ತಯಾರಾಗಬೇಕು. ಒಂದು AI, ಇನ್ನೊಂದು ಜನ್ಜಿ. ಒಂದು AI, ಒಂದು ಇನ್ನೊಂದು ಜನ್ಜಿ, ಎರಡಕ್ಕೂ ನಾವು ಬದಲಾವಣೆಗೆ ತಯಾರಾಗಲಿಲ್ಲ ಅಂದರೆ ಭವಿಷ್ಯ ನಮ್ಮದಲ್ಲ. ಒಬ್ಬ ರಾಜಕಾರಣಿ ಚಿಂತನೆ ಚುನಾವಣೆ ಮೇಲೆ ಇರ್ತದೆ, ಒಬ್ಬ ಮುತ್ಸದ್ದಿ ಚಿಂತನೆ ಮುಂದಿನ ಜನಾಂಗದ ಮೇಲೆ ಇರ್ತದೆ. ಮುಂದಿನ ಜನಾಂಗಕ್ಕೋಸ್ಕರ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ.